ದಾವಣಗೆರೆ ತಾಲೂಕು ಬಿತ್ತನೆ ಬೀಜ, ರಸಗೊಬ್ಬರ ಮತ್ತು ಕೀಟನಾಶಕಗಳ ಮಾರಾಟಗಾರರ ಸಂಘದ ಉದ್ಘಾಟನಾ ಸಮಾರಂಭ. ದೇಶ ಕಟ್ಟುವಲ್ಲಿ ರೈತ ಮತ್ತು ಯೋಧ ಇವರಿಬ್ಬರ ಪಾತ್ರ ಮಹತ್ತರವಾದುದು. ರೈತ ಅನ್ನ ಹಾಕದಿದ್ದರೆ, ಯೋಧ ಗಡಿ ರಕ್ಷಣೆ ಮಾಡುತ್ತಿದ್ದರೆ ನಾವ್ಯಾರೂ ಕೂಡ ಸುರಕ್ಷತೆಯಿಂದ ಇರ್ತಿರ್ಲಿಲ್ಲ. ರೈತ ಯೋಧರ ಹಿತ ಕಾಯುವುದು ಸರ್ಕಾರಗಳು ಸೇರಿದಂತೆ ಎಲ್ಲರ ಜವಾಬ್ದಾರಿಯಾಗಿದೆ ಎಂದು ಮಾಯಕೊಂಡದ ಶಾಸಕ ಕೆಎಸ್ ಬಸವಂತಪ್ಪ ಹೇಳಿದರು. ನಗರದ ದೃಶ್ಯಕಲಾ ಮಹಾವಿದ್ಯಾಲಯದ ಆವರಣದಲ್ಲಿರುವ ಥೀಮ್ ಪಾರ್ಕ್ ಬಯಲು ರಂಗಮಂದಿರದಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ದಾವಣಗೆರೆ ತಾಲೂಕು ಬಿತ್ತನೆ ಬೀಜ, ರಸಗೊಬ್ಬರ ಮತ್ತು ಕೀಟನಾಶಕಗಳ ಮಾರಾಟಗಾರರ ಸಂಘವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಮಾರಾಟಗಾರರು, ಅಧಿಕಾರಿಗಳು ಮತ್ತು ರೈತರು ಸಭೆ ನಡೆಸಿ ಪರಸ್ಪರ ಚರ್ಚೆ ನಡೆಸಿ ನಮಗೆ ಅಗತ್ಯವಿರುವ ಬೀಜ, ಗೊಬ್ಬರ ಮತ್ತು ಕೀಟನಾಶಕಗಳ ಬೇಡಿಕೆಗಳಿಗೆ ಅನುಗುಣವಾಗಿ ದಾಸ್ತಾನು ಮಾಡಿ ರೈತರಿಗೆ ಸರಬರಾಜು ಮಾಡಿದರೆ ಯಾವುದೇ ಕೊರತೆ ಉಂಟಾಗುವುದಿಲ್ಲ ಎಂದು ಹೇಳಿದರು. ದೇಶದ ಬೆನ್ನೆಲುಬು ರೈತ ಮತ್ತು ಯೋಧ. ಇವರಿಲ್ಲದ ದೇಶವನ್ನ ಊಹಿಸಿಕೊಳ್ಳಲು ಸಾಧ್ಯವಿಲ್ಲ. ಅವರಿಂದಲೇ ಮುನ್ನಡೆಸಲು ಸಾಧ್ಯವಾಗಿದೆ. ರೈತರಿಗೆ ದೇಶ ಮೂಲಭೂತ ಸರ್ಕಾರಗಳು ಮುಂದಾಗಬೇಕಾಗಿದೆ. ವರ್ತಕರ ಸಮಸ್ಯೆಗಳನ್ನ ಸಹ ಆಲಿಸಿ ಬಗೆಹರಿಸುವಂತಾಗಬೇಕು ಎಂದು ಸೌಕರ್ಯಗಳನ್ನ ಕಲ್ಪಿಸುವಲ್ಲಿ ಬಿತ್ತನೆ ಬೀಜಗಳು, ರಸಗೊಬ್ಬರ, ಕೀಟನಾಶಕಗಳ ಅಭಾವ ಸೃಷ್ಟಿ ಮಾಡದೆ ರೈತರ ಬೇಡಿಕೆಗಳನ್ನ ಸಮರ್ಪಕವಾಗಿ ಪೂರೈಸಬೇಕು. ಯಾವುದೇ ರೀತಿಯ ನೋವನ್ನ ಉಂಟು ಮಾಡಬಾರದು ಎಂದು ಹೇಳಿದರು. ಇತ್ತ ತಾಲೂಕಿನಲ್ಲಿ ಭತ್ತ ಮತ್ತು ಮೆಕ್ಕೆಜೋಳ ಪ್ರಮುಖವಾದ ಬೆಳೆಗಳಾಗಿದ್ದು, ಸರಿಯಾದ ಬೆಂಬಲ ಬೆಲೆ ಸಿಕ್ಕರೆ ಮಾತ್ರ ರೈತ ಉದ್ಧಾರ ಆಗಲು ಸಾಧ್ಯ. ಮೆಕ್ಕೆಜೋಳವನ್ನ ಪಡಿತರ ವ್ಯವಸ್ಥೆಗೆ ಒಳಪಡಿಸುವ ಮೂಲಕ ರೈತರಿಗೆ ಅನುಕೂಲ ಮಾಡಬೇಕೆಂದು ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿದರು. ಸಂಘದ ಪದಾಧಿಕಾರಿಗಳಿಂದ ಇವತ್ತು ನಾವೆಲ್ಲರೂ ಸಹ ರೈತರ ಹಿತವನ್ನು ಕಾಪಾಡ್ತಕ್ಕಂಥ ಜವಾಬ್ದಾರಿ ನಿಮ್ಮ ಮೇಲಿದೆ. ಇವತ್ತು ತಾವು ನೋಡಿದ ಹಾಗೆ ಯಾವುದೇ ಸರ್ಕಾರ ಇರ್ಬೋದು, ಇಲ್ಲಿ ಸರ್ಕಾರನ ಆ ಸರ್ಕಾರ ಈ ಸರ್ಕಾರ ಅನ್ನಬಾರ್ದು. ನಮಗೆ ಬೇಕಾಗಿರೋ ಮೂಲಭೂತ ಸೌಕರ್ಯ ನಮ್ಮ ರೈತರ ಹಿತವನ್ನು ಕಾಪಾಡ್ತಕ್ಕಂಥದ್ದು ಮತ್ತು ವರ್ತಕರ ಹಿತವನ್ನು ಕಾಪಾಡ್ತಕ್ಕಂಥ ಸರ್ಕಾರಗಳು ಇರಬೇಕು. ಆಗ ಮಾತ್ರ ಈ ದೇಶ ಒಂದು ಚೆನ್ನಾಗಿ ಮುಂದೆ ನಡೆಸಲಿಕ್ಕೆ ಸಾಧ್ಯ. ಅಂಥ ಒಂದು ಕೆಲಸವನ್ನು ಎಲ್ಲ ಸರ್ಕಾರಗಳು ಮಾಡಬೇಕು ಅಂತಕ್ಕಂಥ ಕಳಕಳಿಯನ್ನು ಮನವಿ ಮಾಡ್ತಾ ಇದ್ದೀನಿ. ಇವತ್ತು ನಮ್ಮ ರೈತರ ಅನೇಕ ಸಮಸ್ಯೆಗಳಿದ್ದಾವೆ ಮತ್ತು ವರ್ತಕರ ಸಮಸ್ಯೆಗಳು ಭಾಳ ಇದ್ದಾವೆ. ಇವೆರಡೂ ಸಹ ಜೊತೆಗೆ ಹೋದಾಗ ಮಾತ್ರ ಏನಾದರೂ ಒಂದು ಗುರಿ ಮುಟ್ಲಿಕ್ಕೆ ಸಾಧ್ಯ. ಅಂಥ ಗುರಿಯನ್ನು ಮುಟ್ಲಿಕ್ಕೆ ನಮ್ಮ ರೈತರ ಸಂಪರ್ಕ ಯಾರ ಹತ್ರ ಜಾಸ್ತಿ ಇದೆ ಅಂದರೆ ನಮ್ಮ ರಸಗೊಬ್ಬರ ಮತ್ತು ಏನು ನಮ್ಮ ಪದಾಧಿಕಾರಿ ಕೀಟನಾಶಕ ಮಾರಾಟ ಸಂಘದ ಇವ್ರನ್ನ ಒಡನಾಟ ಮತ್ತು ನಮ್ಮ ಮೂರನೇರಂದರೆ ಅವ್ರು ಬೆಳೆದಿರ್ತಕ್ಕಂಥ ವರ್ತಕರ ಹತ್ರ, ಖರೀದಿ ವರ್ತಕರ ಹತ್ರ. ಇವು ಮೂರು ಸೇರಿದ್ರೆ ಮಾತ್ರ ರೈತರ ಖುಷಿಯಾಗಲಿಕ್ಕೆ ಸಾಧ್ಯ. ಅಂಥ ಒಂದು ಕೆಲಸವನ್ನು ನಾವು ನಮ್ಮ ಜಿಲ್ಲೆಯಲ್ಲಿ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ, ಇವತ್ತು ನಮ್ಮ ರೈತರಿಗೆ ಅನೇಕ ಸಮಸ್ಯೆಗಳಿದ್ದಾವೆ ಮತ್ತು ವರ್ತಕರಿಗೂ ಸಮಸ್ಯೆ ಇದ್ದಾವೆ. ಇವತ್ತು ಅವರೇನಾದರೂ ಬಿತ್ತನೆ ಸಂದರ್ಭದಲ್ಲಿ ಸರಿಯಾದ ಸಮಯಕ್ಕೆ ಸರ್ಕಾರಗಳು ರಸಗೊಬ್ಬರ ಮತ್ತು ಗೊಬ್ಬರವನ್ನು ಕೊಡದೇ ಇರುವಂಥ ಸಂದರ್ಭದಲ್ಲಿ ಇವತ್ತು ನಿಮಗೆ ಸರಿಯಾದ ವರ್ತಕರಿಗೆ ಸರಿಯಾದ ಸಪ್ಲೈ ಬಂತಂದರೆ ನೀವು ರೈತರಿಗೆ ನೇರವಾಗಿ ಕೊಡ್ತೀರಿ. ಅದು ಅಭಾವ ಆದಂಥ ಸಂದರ್ಭದಲ್ಲಿ ವರ್ತಕರಿಗೆ ಭಾಳ ನೋವುಗಳಾಗ್ತವೆ ಮತ್ತು ರೈತರು ಸಹ ಅದು ಆರೋಪನ ವರ್ತಕರ ಮೇಲೆ ಆಗ್ತಾರೆ. ಇದು ಆಗಬಾರ್ದು. ಇದು ನಮ್ಮ ಎಲ್ಲಿ ಅದು ಅಡೆತಡೆ ಆಗಿರ್ತದೋ ಅದನ್ನು ಸರಿಪಡಿಸ್ತಕ್ಕಂಥ ಜವಾಬ್ದಾರಿಯನ್ನು ಮೊದಲೇ ನಾವು ರೈತರು ಬಿತ್ತನೆ ಮಾಡ್ತಕ್ಕಂಥ ಒಂದು ತಿಂಗಳು ಮುಂದಿನೇ ನಾವು ಎಲ್ಲರೂ ವರ್ತಕರು ಮತ್ತು ಅಧಿಕಾರಿ ವರ್ಗ ಮತ್ತು ರೈತರ ಸಭೆ ಸೇರಿಬಿಟ್ಟು ಈ ಭಾಗಕ್ಕೆ ಏನು ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳು ಏನೇನು ಬೇಕು ಅದು ಸರಿಯಾದ ರೀತಿಯಲ್ಲಿ ಐದು ಅನ್ನೋದ್ರ ಬಗ್ಗೆ ನಾವು ಚಿಂತನೆ ಮಾಡ್ತಕ್ಕಂಥ ಕೆಲಸ ನಮ್ಮ ವರ್ತಕ ಸಂಘ ಮುಂದಿನ ದಿನಗಳಲ್ಲಿ ಮಾಡಲಿ ಅಂತಕ್ಕಂಥ ನಾವು ಕಳಕಳಿಯ ಮನೆ ಮಾಡ್ತೀವಿ. ಯಾಕಂದರೆ ಆ ಸಂದರ್ಭದಲ್ಲಿ ಬಂದಂಥ ಸಂದರ್ಭದಲ್ಲಿ ನಾವು ಬೇಡಿಕೆ ಭಾಳ ಇದ್ದಂಥ ಸಂದರ್ಭದಲ್ಲಿ ನಾವು ಅವಾಗ ಸರ್ಕಾರದ ಕೊರತೆನೋ ಅಥವಾ ಅಧಿಕಾರಿಗಳ ಕೊರತೆಯಿಂದ ಆಗಿರ್ತದೋ ಅಥವಾ ವರ್ತಕರಿಂದ ಆಗಿರ್ತದೋ ಅಥವಾ ರೈತಾಪಿಯಿಂದ ಆಗಿರ್ತದೆ. ಇದು ಆಗ್ಬಾರ್ದಂಗೆ ನಮ್ಮ ರೈತರಿಗೆ ಎಲ್ಲಿ ಸಹ ನೋವಾಗದಂಗೆ ನೀವು ಕೊಡ್ತಕ್ಕಂಥ ರಸಗೊಬ್ಬರ ಇರ್ಬೋದು, ಬೀಜ ಇರ್ಬೋದು, ಎಲ್ಲವನ್ನು ಸಮರ್ಪಕವಾಗಿ ಕೊಡ್ತಕ್ಕಂಥ ಕೆಲಸವನ್ನು ನಾವು ನಿಮ್ಮ ಜೊತೆ ಕೈ ಜೋಡಿಸಿ ಎಲ್ಲರೂ ಒಗ್ಗಟ್ಟಾಗಿ ಮಾಡಿ ನಮ್ಮ ರೈತರ ಹಿತವನ್ನು ಕಾಪಾಡ್ತಕ್ಕಂಥ ಜವಾಬ್ದಾರಿ ಮಾಡೋಣ. ಇವತ್ತು ನಮ್ಮ ಭಾಗದಲ್ಲಿ ಅದು ವಿಶೇಷವಾಗಿ ದಾವಣಗೆರೆ ತಾಲೂಕು ಸಂಘ ಅಂದರೆ ಅದು ಇರ್ತಕ್ಕಂಥದ್ದು ಎಲ್ಲರೂ ಸಹ 90% ಮಾಯ್ಕೊಂಡ ಕ್ಷೇತ್ರದ ನನ್ನ ಕ್ಷೇತ್ರದವರೇ. ಇಲ್ಲಿ ನಮ್ಮ ಧನಂಜಯಣ್ಣ ಅಂದ್ಬಿಟ್ಟು ಎಷ್ಟಿತ್ತಪ್ಪ ಅಂತ ಹೇಳಿದರೆ ಜಿಲ್ಲಾ ಸಂಘ ಇತ್ತು. ಆದರೆ ಪ್ರಾಬ್ಲಮ್ ಇರೋದೆಲ್ಲ ದಾವಣಗೆರೆ ತಾಲೂಕಿನಾಗೆ, ಜಿಲ್ಲೆಗೇನು ಸಮಸ್ಯೆ ಇರ್ತಿರ್ಲಿಲ್ಲ. ಬೇರೆ ತಾಲೂಕಿನಾಗೆ ಇದ್ದಿದ್ದ ಸಮಸ್ಯೆ ಎಲ್ಲ ದಾವಣಗೆರೆ ತಾಲೂಕಿನಾಗೆ. ಹಾಗಾಗಿ ಸಮಸ್ಯೆ ಬಗೆಹರಿಸ್ಬೇಕು ಅಂತ ಹೇಳಿದರೆ ದಾವಣಗೆರೆ ಸಂಘದ
ನೆಸೆಸಿಟಿ ಭಾಳ ಇತ್ತು. ಹಾಗಾಗಿ ಎಲ್ಲ ನಮ್ಮ ಯುವಕರು, ಆತ್ಮೀಯ ಮಾರಾಟಗಾರರೆಲ್ಲ ಸೇರಿ ಒಂದು ಸದೃಢ ಸಂಘವನ್ನು ಇವತ್ತು ಕಟ್ಟಿದ್ದಾರೆ. ಸಂಘ ಕಟ್ಟೋದ್ರ ಜೊತೆಗೆ ನಾವು ಏನೇನು ಮಾಡಿದ್ವಿ ಅಂತ ಸೋಮಶೇಖರ್ ಹೇಳಿದರು. ಸೋಮಶೇಖರ್ ಒಬ್ಬ ತೂಕ ಕಡಿಮೆ ಇರ್ಬೋದು, ಅವ್ರ ಅಧ್ಯಕ್ಷದಿಂದ ಎಲ್ಲ ಸೇರಿ ತೂಕ ಇದ್ದಾರೆ. ಅಧ್ಯಕ್ಷನೂ ಕೂಡ ತೂಕ ಇರೋದೇ ಮಾಡಿದ್ದಾರೆ, ತೊಂದರೆ ಇಲ್ಲ. ಹಾಗಾಗಿ ಈ ಸಂಘವನ್ನು ಗಟ್ಟಿಯಾಗಿ ಮುನ್ನಡೆಸ್ಕೊಂಡು ಹೋಗೋಂಥ ಟೀಮು ಅಧ್ಯಕ್ಷ ಜೊತೆಗಿದೆ. ನಾವು ಕೂಡ ನಿಮ್ಮ ಜೊತೆಗೆ ಇದ್ದೇ ಇರ್ತೀವಿ. ತಾವು ಯಾವುದೇ ಇದು ಏನೇ ಇದ್ರೂ ಹೇಳಿ ನಿಮ್ಮ ಜೊತೆಗಿರ್ತೀವಿ. ಈ ಸಂಘವನ್ನು ತಾವೇನು ಹೇಳಿದ್ರಲ್ಲ, ಏನು ಧ್ವಜಾರೋಹಣ ಮಾಡಿದ್ವಿ ಮತ್ತು ಇನ್ನೊಂದೇನೋ ಕಾರ್ಯಕ್ರಮ ಮಾಡಿದ್ವಿ ಅಂತೇಳಿ ಅಷ್ಟಕ್ಕಷ್ಟೇ ಸಂಘ ಸ್ಥೀಮಿತ ಆಗಬಾರ್ದು. ಸಂಘಟನೆ ಮಾಡೋದ್ರಲ್ಲಿ ಫಸ್ಟ್ ಸಂಘಟನೆ ಮಾಡಬೇಕು. ಸಂಘ ಸದೃಢವಾಗಿ ಸಂಘಟನೆ ಆಗಿತ್ತು ಅಂದರೆ ನಾವು ಏನೇ ಒಂದು ಕಷ್ಟ ಬಂದರೂ ಎದುರಿಸ್ತಕ್ಕಂಥ ಒಂದು ಶಕ್ತಿ ನಮ್ಮಲ್ಲಿ ಇರ್ತದೆ. ಹಾಗಾಗಿ ಇದು ಯಾಕೆಂದರೆ ಸಂಘ ಭಾಳ ವರ್ಷದಿಂದ ನಾವು ನೋಡಿದ್ದೀವಿ. ನಾನು ಜಿಲ್ಲಾಧ್ಯಕ್ಷರಿಗೆ ಒಂದು 15 ವರ್ಷ ಆಯ್ತೇನೆ. ಏನು ಮಾಡೋದಕ್ಕೆ ಆಗೋದೇ ಇಲ್ಲ. ನಮಗೆ ಕಾಲು ಹಿಡ್ದು ಹೇಳ್ತಾರೆ. ಆ ಥರ ಆಗೋದು ಬೇಡ. ಇವತ್ತೆಲ್ಲ ಯುವಕರದಿರಿ, ಅಡೆತಡೆಗಳು ಸ್ವಲ್ಪ ಕಡಿಮೆ ಆಗಿದ್ದಾವೆ. ನಿಮಗೆಲ್ಲ ಅವಕಾಶ ಭಾಳ ಇದ್ದಾವೆ. ಮಧ್ಯದಾಗಿ ಸಂಘಕ್ಕೆ ಒಂದು ಏನಾದರೂ ಸೈಟ್ ಅಥವಾ ಏನಾದ್ರು ಮಾಡ್ಕೊಂಡ್ರಿ. ಯಾಕೆ ಅಂತ ಹೇಳಿದ್ರೆ ನಾನು ನಿನ್ನೆಯಿಂದ ನೋಡ್ತಾ ಇದ್ದೀನಿ, ಎಲ್ಲ ಕಡೆ ಬೋರ್ಡ್ ಹಾಕಿದ್ದಾರೆ ದೂಡದಿಂದ. CA ಸೈಟ್ಗಳು ಖಾಲಿ ಇದ್ದಾವೆ, ಅರ್ಜಿ ಹಾಕ್ಬೋದು ಅಂತ ಹೇಳಿ. ನಾವು ಅನೇಕ ಸಲ, ನಾನು ಅಧ್ಯಕ್ಷ ಆದಮೇಲೆ 2-3 ಸಲ ದುಡ್ಡು ಕಟ್ಟಿ ಸಂಘಕ್ಕೆ ಸೈಟ್ ಅಲಾಟ್ ಆಗಲಿಲ್ಲ. ಅಲಾಟ್ ಆಗಿದ್ದು ಕೂಡ ಬೇರೆಯವರಿಗೆ ಮಾಡಿದಂಥ ಉದಾಹರಣೆ ಇದೆ. ಇವತ್ತು ತಾವೇನು ಅತಿಥಿಗಳನ್ನಾಗಿ ಕರೆದಿದ್ರಿ, ಅವ್ರು ಇವತ್ತು ಆ ಕೃತಜ್ಞತೆನ ನಾನು ಇರತಕ್ಕಲ್ಲ ಉಳಿಸ್ಕೊಳ್ತೇನೆ. ನನಗೆ ಅಲ್ಲಿ ಇವತ್ತು ಏನಕ್ಕಂದ್ರೆ ನಮ್ಮ ಡೀಲರ್ಗಳು ಭಾರಿ ಅಭಿಮಾನ. ಯಾಕಂದ್ರೆ ನಾನು ಎಲ್ಲ ಬಗ್ಗೆ ಗ್ರಾಮೀಣ ಪ್ರದೇಶದಿಂದ ಬಂದವ್ರನ್ನ ಎಲ್ಲ ಬಗ್ಗೆ ಎಲ್ಲ ಬೈದ್ರು ಹೋಗ್ತಾರೆ, ಹೊಡೆದ್ರು ಹೋಗ್ತಾರೆ. ಈಗ ನಮ್ಮ ನಳಿಯ ಪ್ರೀತಿ ಹೇಳಿ ವೇದಿಕೆ ಮೇಲೆ ಇದನ್ನಲ್ಲ ಅಭಾವ ಐತಿ ಅಂತ ಸುಮ್ಮನೆ ನಾಯಿ ಬಗಳ್ದಂಗೆ 1 ಗಂಟೆ ಹೊತ್ತು ಇಂಥ ಬಳೆ ಆಗ್ಬಿಡ್ತಾರೆ. ದಯವಿಟ್ಟು ನಾವು ರೈತರಿಗೆ ಮೋಸ ಮಾಡಿ, ರೈತರಿಗೆ ಅನ್ಯಾಯ ಮಾಡಿದಂಗೆ ನಮ್ಮ ಡೀಲರ್ಗಳು ಎಲ್ಲರೂ ಸೇರಿ ರೈತರ ಬೆನ್ನೆಲುಬು, ದೇಶಕ್ಕೆ ರೈತರ ಬೆನ್ನೆಲುಬು, ಅವ್ರಿಗೆ ಮೋಸ ಮಾಡಿ ಅಂತ ಉಳಿದ ರೈತರು ಯಾರೂ ಇಲ್ಲ. ಹಂಗಾಗದಂಗೆ ಡಿಪಾರ್ಟ್ಮೆಂಟ್ನವರು ನಮಗೆ ಕೈ ಜೋಡಿಸಿ ಕಷ್ಟ ಸುಖದಾಗ ಭಾಗಿಯಾಗಿ ಮೊನ್ನೆ ಯೂರಿಯಾ ಗೊಬ್ಬರ ಸ್ವಲ್ಪ ಸ್ಕೇರ್ಸಿಟಿ ಆಯ್ತು. ನಾವು ಯೂರಿಯಾಗಳು ಎಲ್ಲೆಲ್ಲಿಂದಲೋ ಸಾಹೇಬರು ಕೊಟ್ಟಾಗ ಎಲ್ಲೆಲ್ಲಿ ತರಿಸಿದ್ವಿ. ಆದ್ರೆ ಏನೋ ತಪ್ಪು ತಿಳ್ಕೊಂಡು ಯೂರಿಯಾ ಎಲ್ಲೇ ಕಳ್ಸಾಗಣೆ ಮಾಡ್ತಾರೆ, ಅದು ಮಾಡ್ತಾರೆ, ಇದು ಮಾಡ್ತಾರೆ ಅಂತ ಭಾಳ ಜನ ಏನೇನೋ ಕಂಪ್ಲೇಂಟ್ ಮಾಡಿ, ಆಮೇಲೆ ನಮ್ಮ ಡೀಲರ್ ಬಾಂಧವರು ಎಲ್ಲರೂ ಏನು ಹೇಳಿದ್ರು, ಬೇಡ ಒಂದು 4 ದಿವಸ ಅಂಗಡಿ ಮುಚ್ಚಿಬಿಡೋಣ ಅಂದರು. ನಾನು ಬೇಡಪ್ಪ, ನಮ್ಮ ನಡುವೆ ಕಂಪ್ನಿಯವ್ರ ನಡುವೆ ರೈತರು ಸತ್ತೋಗ್ಬಿಡ್ತಾರೆ. ಈಗ ಹಿಂದ್ ವರ್ಷ ಮಳೆ ಇಲ್ದಂಗೆ ಆಯ್ತು, ಈ ಸತಿ ಮಳೆ ಹೆಚ್ಚಿಗೆ ಆಗೈತಿ. ಅದರ 1 ಟಂಕಲ್ಲು ಯೂರಿಯಾ 1 ಕ್ವಿಂಟಲ್ ಹಾಕಿದ್ರೆ 4-5 ಕ್ವಿಂಟಲ್ ಹಾಕಿದ್ರು. ಹಿಂಗೆಲ್ಲ ಇದೊಂಪಟ್ಟು ಏನಾರ ಮಾಡೋಣ, ಆಮೇಲೆ ಎಲ್ಲ ಕಂಪ್ನಿಯನ್ನು ಕರೆಸಿ ಲಿಂಕ್ ಇಲ್ದಂಗೆ ಮಾಡೋಣ ಅಂತಂದು ಹೇಳಿದ್ದೇವೆ. ಇದನ್ನು ನಾವು ಆದಷ್ಟು ಎಲ್ಲ ರೈತರು ಡೀಲರ್ಗಳು ಸೇರ್ಕೊಂಡು ಕಂಪ್ನಿಯವರು ಅದು 1 ಲಕ್ಷ ರೂಪಾಯಿಗೆ 3 ಲಕ್ಷ ರೂಪಾಯಿ ಲಿಂಕ್ ಆಗ್ತಾರೆ. ಆಮೇಲೆ ಈ ಕಂಪ್ನಿಯವರು ಈ ನಮ್ಮ ಇಲಾಖೆ ಪಾಪ ಈಗಿರೋ ನಮ್ಗೆ ಭಾರಿ ಒಳ್ಳೆಯರು. ಯಾಕಂದ್ರೆ ಅವತ್ತು ಸುಮಾರು ಕೆಳಗೆ ನಾವು ಹೇಳಿದ್ವಿ, ಸರ್ ಅಂಗಡಿಗಳಿಗೆಲ್ಲ ಹೊರಡ್ಬಾರ್ದು, ಮೊದಲಿನ ರೈತರೆಲ್ಲ ಬಾಕಿಗಳೆಲ್ಲ ಭಾರಿ ಮಾಡ್ಕೊಂಡಿರ್ತಾರೆ. ನಾವು ಏನಾರ ಕೇಳಕ್ ಹೋದ್ರೆ ಏನೇನೋ ಹೇಳ್ತಾ ಇರ್ತಾರೆ, ನೀವು ಅಂಗಡಿಗೆ ಈ ಕಳಬಟ್ಟಿ ಸರ ಅಂತ ಮಾಡ್ತಿದ್ರು ಹಿಂದೆ. ಹಂಗ ಬರೋರೇನೋ ಬರೋದು, ನನ್ನ ಅಂಗಡಿಗೆ ಒಂದು 2 ಪಟ್ಟು ಬಂದಿದ್ರು. ಯಾಕೆ ಹಂಗೆ ಮಾಡ್ತೀರಿ, ಬರ್ರಿ ಒಬ್ಬರು ಇಬ್ಬರು ಬಂದು ನಮ್ಗೇನಾದ್ರು ತಪ್ಪು ಮಾಡಿದ್ರಿ ಹೇಳ್ರಿ, ನಾವು ತಿದ್ಕೊಂತವಿ ಅಂದ್ಕಿ. ಅವತ್ತಿಗೆ ಇವತ್ತಿಗೂ ಪಾಪ ಬಂದಿಲ್ಲ, ನಾವು ಅವ್ರಿಗೆ ಅಷ್ಟೇ ಬೆಲೆ ಕೊಟ್ಟಿದ್ದೇವೆ. ಅದನ್ನ ದಯವಿಟ್ಟು ಅವರು ಉಳಿಸಬೇಕು, ನಾವು ಉಳಿಸಬೇಕು. ಈಗಿನ ಮೊದಲಿನ ರೈತರು ಯಾರಲ್ಲ. ಈಗ ಏನಾಗೈತಿ ಅಂದ್ರೆ ಎಲ್ಲ ಕೋಟಿ ಗಂಟೆ ಎಲ್ಲೆಲ್ಲ ಲಂಚ ಪಂಚ ತಗೊಂಡು ಕೋಟಿ ಗಂಟೆ ಮಾಡಿರ್ತಾರ. ಅಫಿಷಿಯಲ್ಸ್ ಲೆವೆಲ್ನಾಗ ಬಂದು ಹೊಲ ತಗೊಂಡು ಏನ್ ಮಾಡ್ತಾರಂದ್ರೆ ಈ ಲೇಬರ್ಗಳಿಗೆ ನಾಳೆ ಔಷಧಿ ಹೊಡಿಯ ಅದನ್ನ ಹೊಡಿಯ ನನ್ನ ಅಂಗಡಿಗೆ ಕೊಡಿಸಿದ್ರೆ ಒಂದು 10 kg ಯಾವುದಾದ್ರು ಒಂದು 10,000 ರೂಪಾಯಿ ಔಷಧಿ ಕೊಡಿಸಿದ್ರು. ಅವ್ನು ತಗೊಂಡು ಹೋದ, 2 ದಿವಸ ಬಿಟ್ಟು 2,000 ರೂಪಾಯಿ ಔಷಧಿ ವಾಪಸ್ ತಂದು ಕೊಟ್ಟ. ಅಲ್ಲಪ್ಪ ಔಷಧಿ ಯಾಕಂದ್ರೆ ಇಲ್ಲಣ್ಣ ಎಲ್ಲ ಹೊಡೆದೆ ಭಾಳ ಚೆನ್ನಾಗೈತಿ, ಇದೀಟ್ ಉಳಿತು ಅಂದ. ನಾನು ಮತ್ತೆ ನಿಮ್ಮ ಸಾವುಕಾರಕ್ಕೆ ಹೇಳಿ ದುಡ್ಡು ಕೊಡ್ತಾನೆ ಹೋಗಪ್ಪ ಅಂದೆ. ನಾನು ಕೊಡ್ತಾನೆ ನನ್ನ ಕಡೆ ಕೊಡೋಣ ಅಂತ. ಅವನು ಇವು ಇಂಜಿನಿಯರ್ ಅಂತ ಗುಲ್ಬರ್ಗದಾಗ. ಅವನು ಬಂದ 1 ವಾರ ಬಿಟ್ಟು ಬಂದು, ಅಲ್ಲಣ್ಣ ನೀವು ಹೇಳಿದಷ್ಟು ಯಾರು ಇಷ್ಟಕ್ಕೆ ಜವಾಬ್ದಾರಿಯಿಂದ ಔಷಧಿ ಕೊಡ್ತೀರಿ, ನಿಂತು ತೋರಿಸೋದಾದ್ರೆ ಕೊಡಿಸೋ, ಇದು ಕೊಡಬೇಡ ಅಂತಂದೆ. ನೀನೇ ಹೇಳ ಗಿರಾಕಿ ಮಾಡ್ಕೊಂಡು ಬಿಟ್ಟು ಹಂಗಂತಿ ಅಂತಂದ. ನನಗೆ ಗಿರಾಕಿನೇ ಮುಖ್ಯಲ್ಲ, ನಿನ್ನೆ ನಿಮ್ಮ ಲೇಬರು 2 kg ಔಷಧಿ ತಂದು ವಾಪಸ್ ಕೊಟ್ಟಿದ್ದಾನೆ, ದುಡ್ಡು ಇಸ್ಕೊಂಡಿದ್ದಾನಂತೆ. ಹೌದಣ್ಣ ಅಂತಂದ. ನೀನು ಜೋರ್ ಮಾಡಬೇಡ, ಮತ್ತೆ ಅವ್ನು ಕಿತ್ಕೊಂಡು ಹೋದ, ನೀನು ಮತ್ತೆ ಅಲ್ಲಿಂದ ಗುಲ್ಬರ್ಗ. ಸಂಘದ ಅಧ್ಯಕ್ಷ ಶ್ರೀ ವೀರಭದ್ರೇಶ್ವರ ಟ್ರೇಡರ್ಸ್ ಮಾಲೀಕ 6ನೇ ಕಲ್ಲಿನ ಎಂ ಮಂಜಪ್ಪ ಅಧ್ಯಕ್ಷತೆ ವಹಿಸಿದ್ರು. ಸಂಘದ ಜಿಲ್ಲಾ ಗೌರವಾಧ್ಯಕ್ಷ ಎಸ್ ಶಿವಮೂರ್ತಿಯಪ್ಪ, ಕರ್ನಾಟಕ ರಾಜ್ಯ ಕೃಷಿ ಪರಿಕರಗಳ ಮಾರಾಟಗಾರ ಸಂಘದ ಗೌರವಾಧ್ಯಕ್ಷ ಲೋಕಿಕೆರೆ ನಾಗರಾಜ್,
ಉಪಾಧ್ಯಕ್ಷ ಟಿಎಂ ಉಮಾಪತಯ್ಯ, ಸಂಘದ ಮಾಜಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕಡ್ಲೆಬಾಳು ಧನಂಜಯ್, ಕೃಷಿ ಇಲಾಖೆ ಅಧಿಕಾರಿಗಳಾದ ಎಸ್ ಅಶೋಕ್, ರೇವಣಸಿದ್ದಪ್ಪ, ತಿಪ್ಪೇಸ್ವಾಮಿ, ಡಿಎಂ ಶ್ರೀಧರ್ ಮೂರ್ತಿ, ಪದಾಧಿಕಾರಿಗಳಾದ ಸಂಘದ ಆರ್ಜಿ ಶ್ರೀನಿವಾಸ ಮೂರ್ತಿ, ಸುರೇಶ್, ದೇವೇಂದ್ರಪ್ಪ, ಬಿಎಂ ಶಿವಣ್ಣ, ಎಂಸಿ ರವಿಕುಮಾರ್, ಎಂಆರ್ ಸುರೇಶ್, ಬಿಜೆ ಶಿವಕುಮಾರ್ ಮತ್ತಿತರರು ಉಪಸ್ಥಿತರಿದ್ದರು. ಭಾರತಿ ವಾದ್ಯ ವೃಂದದ ಸುರೇಶ್ ಪ್ರಾರ್ಥಿಸಿದ್ರು. ಸ್ವರ್ಣ ಸಂದೇಶ ಭರತನಾಟ್ಯ ಪ್ರದರ್ಶಿಸಿದ್ರು. ಸಂಘದ ಖಜಾಂಚಿ ಕಿರಣ್ ಕುಮಾರ್ ಬಾಳೆಹೊಲದ ಸ್ವಾಗತಿಸಿದ್ರು. ಸೋಮಶೇಖರ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು.